Good morning, sir. Good morning. We are from the Department of Agriculture Extension HOT students. ಸೊ ಇವತ್ತು ಈ ವರ್ಷದ ಮೊದಲ ರೈತ ಸಂತೆ ನಡೀತಾ ಇದೆ GKVK ಕ್ಯಾಂಪಸ್ಸಲ್ಲಿ. ಇದ್ರ ಬಗ್ಗೆ ನಿಮ್ಮದೊಂದು ಅನಿಸಿಕೆ ಮತ್ತು ಈ ದಿನದ ವಿಶೇಷ ಏನು, ಮತ್ತು ರೈತರಿಗೆ ಇನ್ನಷ್ಟು ರೀತಿಯಲ್ಲಿ ಇದು ತಲುಪಬೇಕು ಅಂತಂದರೆ ನಮ್ಮ ಕಡೆಯಿಂದ ಏನಾಗಬೇಕು ಇನ್ನಷ್ಟು ಅನ್ನುವಂಥದ್ದು ನಿಮ್ಮದೊಂದು ಅನಿಸಿಕೆ. ಇದೊಂದು ರೈತ ಸಂತೆ ಭಾಳ ಸಂತೋಷ. ಇದು ನನಗೆ ಅನ್ನಿಸ್ದಂಗೆ ಇದೆ 10ನೇ ರೈತ ಸಂತೆ. ಲಾಸ್ಟ್ ಇಯರು 9 ಆಯಿತು. ಇದು 2026ರಲ್ಲಿ ಇದು ಮೊದಲನೇ ರೈತ ಸಂತೆ. ಸೊ ಇದರಲ್ಲಿ ರೈತರು ಅವರ ತಮ್ಮ ಏನು ಪದಾರ್ಥಗಳಿರ್ತವೆ, ಪ್ರಾಡ್ಯೂಸ್ ಇರ್ತವೆ, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಅಥವಾ ತೆಂಗು, ಬೇರೆ ಏನೇ ಇರ್ಬೋದು, ಸೊ ಅವನ್ನು ಡೈರೆಕ್ಟಾಗಿ ಇಲ್ಲಿ ತಂದು ಗ್ರಾಹಕರಿಗೆ ಮಾರಾಟ ಮಾಡ್ಬೋದು. ಸೊ ಇಲ್ಲಿ ರೈತರಿಗೂ ಅನುಕೂಲ ಆಗುತ್ತೆ, ಗ್ರಾಹಕರಿಗೂ ಸಹ ಇದು ಒಂದು ಫ್ರೆಶ್ ಆಗಿ ಎಲ್ಲ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಕೆಲವೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳಿದಾವಲ್ಲ ಅವೆಲ್ಲ ಫ್ರೆಶ್ ಆಗಿ ಸಿಗ್ತವೆ ಇವ್ರಿಗೆ, ಗ್ರಾಹಕರಿಗೆ. ಭಾಳ ಖುಷಿ ಪಡ್ತಾರೆ. ಈಗ ಗ್ರಾಹಕರೆಲ್ಲ ಬಂದಿದ್ರು, ಕೆಲವರು ಹೇಳ್ತಾಯಿದ್ರು, ಸರ್ ಭಾಳ ಚೆನ್ನಾಗಿದೆ ಇದು, ನಾವು ಪ್ರತಿ ಸಂತೆಗೂ ಬರ್ತೀವಿ, ಇಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕಾಗುತ್ತೆ. ರೈತರು ಬಂದರೆ ಜಾಸ್ತಿ ವೆರೈಟೀಸು ಏನೋ ಈ ಗ್ರಾಹಕರಿಗೆ ತಲುಪುತ್ತೆ. ಸೊ ಇಲ್ಲಿ ರೇಟ್ಸ್ ಕೂಡ ಎಷ್ಟೇನೋ ನಾವು ಜಾಸ್ತಿ ಇಲ್ಲ. ಸೊ ರೈತರು ತೋಟದಲ್ಲಿ ಎಷ್ಟು ರೇಟ್ ಮಾಡ್ತಾರೋ ಅಷ್ಟೇ ರೇಟ್ಗೆ ಅವ್ರು ಮಾಡ್ತಾ ಇದ್ದಾರೆ. ಅದರಿಂದ ಇದು ಅನುಕೂಲ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಮಯ ನಮಗಾಗಿ ಕೊಟ್ಟು ಒಂದು ಟಾಕ್ ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನೀವು ಎಕ್ಸ್ಟೆನ್ಷನ್ ಹುಡುಗರು ಏನೋ ಎಲ್ಲ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಇದು ಒಂಥರ ನಿಮಗೆ ಲೈವ್ ಕ್ಲಾಸ್ ಇದ್ದಂಗೆ, ಸೊ ತರಗತಿಗಳಿದ್ದಂಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಯು ಹ್ಯಾವ್ ಟು ಇಂಟ್ರ್ಯಾಕ್ಟ್ ವಿತ್ ದಿ ಫಾರ್ಮರ್ಸ್, ದಿ ಕಸ್ಟಮರ್ಸ್ ಆ್ಯಂಡ್ ಆಲ್ಸೋ ಅದರ್ ಪೀಪಲ್. ಸೊ ನಿಮ್ಮ ಅನುಭವ ಏನು, ಸೊ ಇದರಿಂದ ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ, ಅವ್ರನ್ನ ರೈತರನ್ನ ಕೇಳಿ, ಮತ್ತು ಗ್ರಾಹಕರನ್ನು ಕೇಳಿ, ನಿಮ್ಗೆ ಯಾವ ರೀತಿ ಇದು ಅನುಕೂಲ ಆಗ್ತಾ ಇದೆ, ನಿಮ್ಮ ಸಲಹೆ ಸೂಚನೆ ಏನು ಅಂತ ಕೇಳಿ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.